ಬುಗುರಿ ಆಡಲು ಹೋದವ ಸೇರಿದ್ದು ಮಸಣಕ್ಕೆ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಬಲಿಯಾಯ್ತಾ ಬಡ ಜೀವ. ವಿದ್ಯುತ್ ಶಾಕ್ನಿಂದ ಉಸಿರು ನಿಲ್ಲಿಸಿದ ವಿದ್ಯಾರ್ಥಿ. ಹೋಗಿ ಹೋಗಿ ಕರೆಯುತ್ತಿರೋ ಅಮ್ಮ ಎಂದು ನೀನು ಕೂಗಲೇ ಇಲ್ಲ. ಬದುಕಿ ಬಾಳಬೇಕಿದ್ದ ವಿದ್ಯಾರ್ಥಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಅಪ್ಪ ಅಮ್ಮನಿಗೆ ಆಶ್ರಯ ಆಗ್ತಾ ಇದ್ದ. ಇತ್ತ ಮಗನ ಮೇಲೆ ನೂರಾರು ಆಸೆ ಕನಸು ಕಂಡಿದ್ದ ಅಪ್ಪ ಅಮ್ಮ ದೊಡ್ಡ ಹೆಸರು ಮಾಡ್ತಾನೆ ಅಂತ ಕಾಯ್ತಾ ಇದ್ದ ಮಗ ಇಂದು ಶವವಾಗಿ ಮಲಗಿದ್ದು ಹೆತ್ತವರ ರೋದನೆ ಹೇಳುತ್ತಿರದಾಗಿತ್ತು. ಇನ್ನೊಂದೆಡೆ ತಮ್ಮನನ್ನ ಕಳೆದುಕೊಂಡ ಅಕ್ಕನ ಆಕ್ರೋಶ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಷ್ಟಕ್ಕೂ ಬದುಕಿ ಬಾಳಬೇಕಿದ್ದ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ಎಲ್ಲಿ, ಹೇಗೆ ಸಾವನ್ನಪ್ಪಿದ ಅನ್ನೋದನ್ನ ಹೇಳ್ತೀವಿ, ಈ ಕಂಪ್ಲೀಟ್ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ ಘೋರ ದುರಂತವೊಂದು ಸಂಭವಿಸಿದ್ದು, ಕರೆಂಟ್ ಶಾಕ್ ಹೊಡೆದು ಪಿಯುಸಿ ವಿದ್ಯಾರ್ಥಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಅಷ್ಟಕ್ಕೂ ಈತನಿಗೆ ಕರೆಂಟ್ ಹೊಡೆದಿದ್ದು ಯಾರೋ ಮಾಡಿದ ಕೆಲಸಕ್ಕೆ ವಿದ್ಯಾರ್ಥಿ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ವಿದ್ಯಾರ್ಥಿಯೇ ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿರೋ ವಿದ್ಯಾರ್ಥಿಯಾಗಿದ್ದಾನೆ. ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದ ರವಿ ಅವರ ಮಗನಾದ ಪುನೀತ್ ಊರುಕೆರೆ ಪಿಯು ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದ. ನಿನ್ನೆ ಸಂಜೆ ಹಸುಗಳನ್ನ ಕಟ್ಟಿ ಹಾಕಿ ಮನೆ ಹತ್ತಿರ ಓಡಾಡ್ತಾ ಇದ್ದ. ಆಮೇಲೆ ಬೇಜಾರು ಅಂತ ಗ್ರಾಮದ ಚಿಕ್ಕ ಹುಡುಗರ ಜೊತೆ ಆಟವಾಡಲು ಹೋಗಿದ್ದ. ಈ ವೇಳೆ ತುಂತುರು ಮಳೆ ಬಂದಿದ್ದು ಗ್ರಾಮದ ಸರ್ಕಾರಿ ಶಾಲೆ ಹೊರಾಂಡದಲ್ಲಿ ನಿಂತುಕೊಂಡಿದ್ದಾನೆ. ಈ ವೇಳೆ ಪುನೀತ್ ಬುಗುರಿಯನ್ನ ಬಿಟ್ಟಿದ್ದು, ಬುಗುರಿಯನ್ನ ಎತ್ತಿಕೊಳ್ಳಲು ಹೋಗಿ ಅಚಾನಕ್ಕಾಗಿ ವಿದ್ಯುತ್ ಬಾಕ್ಸ್ನಿಂದ ಹೊರಬಂದಿದ್ದ ವೈರ್ ಮುಟ್ಟಿದ್ದಾನೆ. ಇದರಿಂದ ಪುನೀತ್ಗೆ ಕರೆಂಟ್ ಶಾಕ್ ಹೊಡೆದಿದೆ. ಈ ವೇಳೆ ಪುನೀತ್ನನ್ನ ಬಚಾವ್ ಮಾಡಲು ಜೊತೆಗಿದ್ದವರು ಹೋದ್ರೂ ಸಹ ಪ್ರಯೋಜನವಾಗಲಿಲ್ಲ. ಬಳಿಕ ಸ್ಥಳೀಯರು ಬಂದು ದೊಣ್ಣೆಯಿಂದ ಯುವಕನಿಗೆ ಹೊಡೆದು ಬಚಾವ್ ಮಾಡಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ವಿದ್ಯಾರ್ಥಿ ಪುನೀತ್ ಸ್ಥಿತಿ ಗಂಭೀರವಾಗಿ ಉಸಿರು ನಿಲ್ಲಿಸಿ ಬಿಟ್ಟಿದ್ದಾನೆ. ಇನ್ನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಪುನೀತ್ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಯಿತು. ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದ್ದು, ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರೋಶ ಆಕ್ರಂದನ ಭುಗಿಲೆದಿತ್ತು. ಮೃತದೇಹ ಬಳಿ ಹೆತ್ತಮ್ಮನ ರೋದನೆ ಅಲ್ಲಿದ್ದವರ ಕಣ್ಣಂಚಲಿ ನೀರು ತರಿಸಿತ್ತು. ಹೆತ್ತ ಮಗನೇ ಇಲ್ಲವಾದ ಮೇಲೆ ನಾವ್ಯಾಕೆ ಬದುಕಬೇಕು ಅಂತ ರೋದಿಸಿದ್ರು. ಇತ್ತ ಸ್ವಂತ ತಮ್ಮನನ್ನ ಕಳೆದುಕೊಂಡ ಅಕ್ಕ ದಿಕ್ಕೇ ತೋಚದೆ ತಮ್ಮನಿಗಾಗಿ ಕಣ್ಣೀರ ಧಾರಿಯನ್ನೇ ಹರಿಸಿದ್ಲು. ಹೋಗಿ ಹೋಗಿ ಕರೆಯುತ್ತಿರೋ. ಇನ್ನು ಹೆತ್ತ ಮಗನನ್ನ ಕಳೆದುಕೊಂಡ ಅಪ್ಪನ ಪಾಡು ಹೇಳತಿರದಾಗಿತ್ತು. ಎದೆ ಎತ್ತರಕ್ಕೆ ಬೆಳೆಯುತ್ತಿದ್ದ ಮಗ ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು. ಆದ್ರೆ ದಿಢೀರ್ ಕರೆಂಟ್ ಶಾಕ್ನಿಂದ ಅಪ್ಪನಿಗೆ ಬರಸಿಡಲೆ ಬಡಿದಂತಾಗಿತ್ತು. ಮಗನ ಸಾವಿಗೆ ನ್ಯಾಯ ಬೇಕು ಎಂದು ತಂದೆ ರವಿ ಆಗ್ರಹಿಸಿದ್ರು. ಸರ್ ಕರೆಂಟ್ ಹೊಡೆದು ಹೋಗಿರೋದು. ನನಗಿರೋನೊಬ್ಬನೇ ಮಗ, ಅವ್ನು ಬಿಟ್ಟರೆ ನನಗೆ ಏನು ಗೊತ್ತಿಲ್ಲ. ಹಿಂಗೆ ಆಗೋಗ್ಬಿಟ್ಟಿದೆ. ನಂಗೆ ಏನೋ ಒಟ್ಟು ನ್ಯಾಯ ಕೊಡಿಸ್ಬೇಕಷ್ಟು. ಎಲ್ಲ ಆಟ ಆಡ್ಬೇಕಾದ್ರಂತೆ ಸ್ಕೂಲ್ ಹತ್ರ ಅಂತ. ಅದು ಕೆಳಗಡೆನೇ ಐತಂತೆ ನೆಲದಲ್ಲಿ, ನೋಡಿಲ್ಲ. ಅದು ಮಳೆ ಬೇರೆ ಬಂದಿದೆ, ಹಿಂಗೆ ಆಗೋಗ್ಬಿಟ್ಟಿದೆ. 5:05 ನಾನು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದೆ ಸರ್. ನಾನು ಗಾರೆ ಕೆಲಸ ಮಾಡೋದು. ಸೆಕೆಂಡ್ PUC ಓದ್ತಿದ್ದು, ಫಸ್ಟ್ PUC ಊರ್ಕೆರೆಯಲ್ಲಿ. ಪುನೀತ್ ಅಂತ. 5:15 ಹೇಳಿದ್ರು. ಕೆಳಗಡೆನೇ ಐತಂತೆ, ಅದು ನಾನು ನೋಡಿಲ್ಲ ಸರ್. ಇನ್ನು ಕೆಳಗಡೆನೇ ಐತಂತೆ. ನನಗೆ 6:15 ಗೊತ್ತಾಯ್ತು ಹಾಸ್ಪಿಟ್ಲಿಗೆ ಹೋದ್ಮೇಲೆ. ನಾನು ಡಾಕ್ಟ್ರು ಸಿಕ್ಕಿಲ್ಲ. ನಾನು ಬಾಮೈದವರೆಲ್ಲ ತಗೊಂಡೋಗಿದ್ರು. ನಾನು ಕೆಲ್ಸಕ್ಕೆ ಹೋಯ್ದು ಬರೋದು ಲೇಟ್ ಆಗಿತ್ತು. ನನ್ನ ಮಗನೇ ಸರ್. ಅಮ್ಮ ಎಂದು ನೀನು ಕೂಗಲೇ ಇಲ್ಲ. ಸುಮಾರು ದಿನಗಳಿಂದಲೂ ಗ್ರಾಮದ ಶಾಲೆಯಿಂದ ಆಚೆ ಬಂದಿದ್ದ ವೈರ್ನಲ್ಲಿ ಕರೆಂಟ್ ಹೊಡಿತಾ ಇದೆ ಎಂದು ಸಾಕಷ್ಟು ಬಾರಿ ಶಾಲೆಯ ಶಿಕ್ಷಕಿ ತಿಳಿಸಿದ್ರು ಕೂಡ ಅದನ್ನ ಸರಿಪಡಿಸದೆ ನಿರ್ಲಕ್ಷ್ಯ ತೋರಿದ್ರು. ಶಾಲೆಯವರ ನಿರ್ಲಕ್ಷ್ಯವೇ ಯುವಕನ ಸಾವಿಗೆ ಕಾರಣ ಎಂದು ಪ್ರತ್ಯಕ್ಷದರ್ಶಿ ಆಕ್ರೋಶ ಹೊರಹಾಕಿದ್ರು.
ಹೇಳಿ, ನಿನ್ನೆ ನೀವು ಇದ್ರಾ ಇಲ್ಲಿ? ನಾವು ಇಲ್ಲೇ ಅವ್ರು ಕಿರ್ಚ್ಕೊಂಡು ಓಡ್ ಬಂದ್ವಿ. ಅಷ್ಟ್ರಲ್ಲಿ ಕರೆಂಟ್ ಹಿಡ್ಕೊಂಡಿತ್ತು, ನನಗೆ ಗೊತ್ತಾಗ್ಲಿಲ್ಲ. ನಾನು ಏನೋ ಜಗಳ ಆಡ್ತಾವ್ರ ಅಣ್ಣ ದೊಣ್ಣೆ ತಗಂತಲ್ಲಿ ಏನೋ ಜಗಳ ಆಡ್ತಾವ್ರೆ ಅಂತ ನಾನು ಓಡ್ ಬಂದೆ. ಅಷ್ಟರಲ್ಲಿ ಕರೆಂಟ್ ಅಂತ ಗೊತ್ತಾಯ್ತು. ಅಲ್ಲಿ ಹೊಡೆದ್ರು, ಅವ್ನು ಬಿದ್ದ ಕೆಳಗಡೆ. ನಾನು ಓಡೋಗಿ ಹಿಡ್ಕೊಂಬಿಟ್ಟೆ. ಅವ್ನಿಗೆ ಅವಾಗಲೇ ಇಲ್ಲೇ ಆಗಲೇ ಅವ್ನು ಕಣ್ಣು ಮುಚ್ಕೊಂಬಿಟ್ಟಿದ್ದ. ಇಲ್ಲಿ ಕರೆಂಟ್ ಯಾವಾಗಲೂ ಅವಾಗ ನಮ್ಮ ಅಮ್ಮಂಗೆ ಒಂದ್ಸರಿ ಹೊಡೆದಿತ್ತು. ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ವಿ ಸರಿ ಮಾಡಿಸ್ರಿ ಅಂತ, ಅವ್ರು ಮಾಡಿಸ್ಲಿಲ್ಲ. ಅವ್ರ ನೆಗ್ಲಿಜೆನ್ಸಿಂದನೇ ಅವ್ನ ಜೀವ ಹೋಗೈತೆ. ಈಗ ಅವ್ರ ಫ್ಯಾಮಿಲಿಗೆ ಅವರೇ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಊರಲ್ಲಿ ಸುಮ್ಮನೆ ಇರಲ್ಲ ಅಷ್ಟೇ. ಅಲ್ಲ, ಈಗ ಸ್ಕೂಲಲ್ಲಿ ಗೊತ್ತಿದ್ರು ಯಾಕೆ ಮಾಡಿಸಿಲ್ಲ ಅಂತ ಅವ್ರು? ಅವ್ರ ನೆಗ್ಲಿಜೆನ್ಸಿ ಸರ್. ಏನೂ ಆಗಲ್ಲ, ಚಿಕ್ಕ ಕರೆಂಟು ಏನೂ ಆಗಲ್ಲ ಅಂತ ಹಂಗೆ ಬಿಟ್ಕೊಂಡ್ರು. ಇದನ್ನ 2 ಸರಿ ನಮ್ಮ ಅಪ್ಪನೇ ಕಟ್ ಮಾಡಿಸಿ ಸ್ಕೂಲ್ ಮೇಲೆ ಎಸ್ತಿತ್ತು. ಅವ್ರು ಬಂದು ನೇತಾಕ್ಸ್ಕೊಂಡು ಅದ್ರಾಗ ಏನೂ ಅವಶ್ಯಕತೆನೇ ಇಲ್ಲ ಕರೆಂಟ್ದು. ಸ್ಕೂಲಲ್ಲಿ ಬರೀ ಫ್ಯಾನ್ ಹಾಕೊಂಡು ಕೂತ್ಕೊಂಡಾರ ಅಷ್ಟೇ. ಬಂದು ಎಷ್ಟು ಜನ ಇದ್ದಾರೆ ಹುಡುಗರಲ್ಲಿ? 4 ಜನ ಸರ್. 4 ಜನ ಹುಡುಗರು. ಸ್ಕೂಲ್ ಬೇಡ ಅಂತ ಅಂತಿದ್ರು. 4 ಜನನಾಗ್ಲಿ ಓದ್ಲಿ ಅಂತ ಬಿಡ್ಸ್ಕೊಂಡ್ರು. ನಮ್ಮ ಅಪ್ಪರೇ ಅಧ್ಯಕ್ಷರು. ಆದರೂ ಈಗ ಈ ಸ್ಕೂಲ್ ಅವ್ರ ನೆಗ್ಲಿಜೆನ್ಸಿಂದನೇ ಹಿಂಗಾಗಿದೆ. ಮೇಡಮ್ ನೆಗ್ಲಿಜೆನ್ಸಿಂದನೇ ಹಿಂಗಾಗಿರೋದು. KEB ಅವರಿಗೆ ಗೊತ್ತಿರಲಿಲ್ವ ಕರೆಂಟ್? KEB ಅವರು 1000 ಸರಿ ಹೇಳೋಗಿದ್ರು ಮೇಡಮ್ಗೆ, ನೀವೇ ತಂದಾಕ್ರಿ ಅಂತ ಹೇಳಿದ್ರೆ ಅವ್ರಿಗೆ ಮೇಡಮ್ ಇದು ಮಾಡಿದ್ದಾರೆ. ಮೇಡಮಿಂದನೇ, ಮೇಡಮ್ ನೆಗ್ಲಿಜೆನ್ಸಿಂದನೇ ಈ ಥರ ಆಗಿರೋದು. ನಿನ್ನೆ ಎಷ್ಟು ಗಂಟೆಲಿ ಆಗಿದ್ದು? ನಿನ್ನೆ ಸುಮಾರು 6 ಗಂಟೆ ಆಗಿತ್ತು. ಮಳೆ ಬರ್ತಾ ಇತ್ತು? ಮಳೆ ಬಂದು ನಿಂತಿತ್ತು. ಆ ಹುಡುಗ ಅಲ್ಲಿ ಆಡ್ತಿದ್ದ, ಮಳೆ ಬಂದಿತ್ತು, ಇದು ರೆಡಿಗೆ ಬಂದ. ನೆಂದಿದ್ನಲ್ಲ, ಅದು ಹಿಡ್ಕೊಂಡಿತ್ತು ಕರೆಂಟು. ಎಲ್ಲ ಹೆಂಗೆ ಹಿಡ್ಕೊಂಡ ಹೋಗಿ ಅಂತ? ಅಲ್ಲಿ ಬಾಲ್ ಆಡ್ತಿದ್ದ ಸರ್. ಅಲ್ಲಿ ಬಾಲ್ ಇಲ್ಲಿಗೆ ಬಂತು. ಬಾಲು ಅವನು ಸಪೋರ್ಟ್ಗೆ ಅದನ್ನ ಹಿಡ್ಕೊಂಡು, ಕರೆಂಟ್ ಇಲ್ಲ ಅಂತ ಸಪೋರ್ಟ್ಗೆ ಅದನ್ನ ಹಿಡ್ಕೊಂಡು ಹಿಂಗೆ ಬಗ್ದ, ಅದು ಹಿಡ್ಕೊಂಡಿತ್ತು. ಅಜ್ಜಿ ಹೆಂಗಾಯ್ತು? ನೀವು ಇದ್ರೆ ಇಲ್ಲೇ ಆದಾಗ? ಇದ್ವಿ ಸಹ ಇಲ್ಲೇನಾ. 6-6:30 ಕೆಲಸ ಆಗಿದ್ದು. ಆದರೆ ಅವನ ಮನೆ ಪಕ್ಕದಲ್ಲಿ ಇದ್ಕೊಂಡಿದ್ದ, ಆಟ ಆಡ್ದ. ಅಲ್ಲಿ ಹಸು ಕಟ್ಟಾಕಿ ಬಗ್ರಿ ತಗೊಂಡು ಬಂದು ಬಗ್ರಿ ಹಿಂಗೆ ಹಾಕ್ತಾ ಸಂದಿಗೆ ಹೋಯ್ತು ಸರ್. ಸಂದಿಗೆ ಹೋದ್ರೆ ತಂತಿ ಹಿಡ್ಕೊಂಡು ತಗೊಳಕ್ಕೆ ಹೋಗೋನು ಹಿಡ್ಕೊಂತು. ಪಕ್ಕದಾಗ ಒಂದು ಹುಡುಗ ಹಿಡ್ಕೊಂಡು ಎಳ್ಕೊಳಕ್ಕೆ ಹೋದ. ಅವನ್ನ ಹಿಂದೆಗಡೆಗೆ ಹಿಂಗೆ ಕಾಲಾಗ ಹೊದ್ಬಿಟ್ಟು ಹುಡುಗ ಹಿಂದಕ್ಕೆ ವಾಪಸ್ ಬಂದ್ಬಿಟ್ಟು ಒದ್ದ. ಅದಕ್ಕೆ ಆ ಹುಡುಗ ತಿರ್ಗಾ ಕಿರ್ಚ್ಕೊಂಡು ಹೋಗಿ ಅವರು ಮಾವವ್ರನ್ನ ಆ ಕಡೆ ಬಿಲ್ಡಿಂಗ್ನವ್ರನ್ನ ಕರ್ಕೊಂಬಂದು ಬಾಯಿ ಬಿಡ್ಕೊಂಡು ಕಿತ್ಕೊಂಡು ಹೋಗಿ ಕಣ್ಣೆಲ್ಲ ಬೆಳ್ಳಗಾಗಿದ್ದು ಇಲ್ಲೇನೋ. ಒಬ್ಬ ಮಗ, ಒಬ್ಬ ಮಗಳು. ಒಬ್ಬನೇ ಮಗ. ಅವನ ಹೆಸರು ಪುನೀತ್ ರಾಜು ಅಂತ. ಹೌದು ಸರ್, ಇಲ್ಲೇ ಈ ಮನೆ ಹತ್ರನೇ ನಿಂತಿದ್ದೀವಿ ಸರ್. ಅವ್ನು ಕಿರ್ಲ್ಕೊಂಡಾಗ ಯಾರೂ ಇಲ್ಲ, ಅಕ್ಕಪಕ್ಕ ಯಾರೂ ಇಲ್ಲ. ಅದಕ್ಕೆ ಹೋಗ ಹುಡುಗನ ಕರ್ಕೊಂಬಂದು ಈ ಥರ ಎಲ್ಲ ನೋಡುವಾಗೆ ಆಗೋಗಿದ್ದು. ಹಿಂದೆಲೆ ಕಾರಲ್ಲಿ ಹಾಕೊಂಡು ಹೋದ್ರು. ಬುಗ್ರಿ ಹಿಂಗೆ ಎಸ್ನಲ್ಲ ಸಂದಿಗೆ ಹೋಯ್ತು ಸರ್. ಸಂದಿಗೆ ಹೋದಾಗ ಆ ಹುಡುಗ ತಂತಿ ಹಿಡ್ಕೊಂಡು ಬುಗ್ರಿ ತಗೊಳಕ್ಕೆ ಬೊಗ್ಗದ. ಗೊತ್ತಿರಕ್ಕಿಲ್ಲ ಸರ್. ಅದು ವೇಸ್ಟ್ ವೈರು ಅಂತ ತಿಳ್ಕೊಂಬಿಟ್ಟವ್ರೆ. ಗೊತ್ತಿರಕ್ಕಿಲ್ಲ ಸರ್. ಗೊತ್ತಿದ್ರೆ ಯಾರು ಹಿಡ್ಕೊಂತಾರೆ ಸರ್? ಏನ ಸರ್ ಇದು ನಾವು ನಿಗಾ ಮಾಡಿರಲಿಲ್ಲ. ಇದು ಮಳೆನೇ ಬೇರೆ ಬಂದಿತ್ತು, ತನುವಾಗಿತ್ತು ನೆಲ. ಆದರೆ ಆ ಥರ ಆಗೋಗ್ಬಿಟ್ಟೈತಿ. ನಮ್ಮ ಹೆಸರು ಸಿದ್ಧಗಂಗಮ್ಮ ಅಂತ ಸರ್. ಇನ್ನು ಕರೆಂಟ್ ವೈರ್ ಸರಿಪಡಿಸುವಂತೆ KEB ಹಾಗೂ ಶಾಲೆಯವರ ನಿರ್ಲಕ್ಷ್ಯದಿಂದಲೇ ಇಂದು ಅಮಾಯಕ ಜೀವ ಬಲಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ಹೊರಹಾಕಿದ್ರು. ಸದ್ಯ ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ಅದೇನೇ ಆಗ್ಲಿ, ಯಾರದೋ ನಿರ್ಲಕ್ಷ್ಯಕ್ಕೆ ಬಾಳಿ ಬದುಕಬೇಕಿದ್ದ ಯುವಕ ಬಲಿಯಾಗಿದ್ದು ಮಾತ್ರ ದುರಂತವೇ ಸರಿ. ಆ ಕುಟುಂಬಕ್ಕೆ ಅದೆಷ್ಟೋ ಸರ್ಕಾರದಿಂದ ಪರಿಹಾರ ಕೊಡಬಹುದು, ಆದ್ರೆ ಹೆತ್ತ ಮಗನನ್ನ ಮತ್ತೆ ತರಲು ಸಾಧ್ಯವೇ ಇಲ್ಲ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಹೋಗಿ ಹೋಗಿ ಕರೆಯುತ್ತಿರೋ ಅಮ್ಮ ಎಂದು ನೀನು ಕೂಗಲೇ